ಸೀರಿಯಲ್ ಸ್ಟಾರ್ ಅಥವಾ ಸೀರಿಯಲ್ ನಟಿ ಕಾವ್ಯ ಗೌಡ ಅವರ ಸಂಸಾರದ ಗುಟ್ಟು ಬೀದಿ ರಂಪ ಆಗಿದೆ. ಈಗ ಕಾವ್ಯ ಗೌಡ ಸ್ಟೇಷನ್ ಮೆಟ್ಟಿಲೇರಿದ್ದಾರೆ. ವಾರ್ಗಿತ್ಯರ ವಾರ್ ಈಗ ಪೊಲೀಸ್ ಸ್ಟೇಷನ್ ತನಕ ಹೋಗಿ ನಿಂತಿದೆ. ಎರಡೂ ಕುಟುಂಬಗಳ ನಡುವೆ ಬಿಕ್ಕಟ್ಟು ಅಥವಾ ಬಿರುಕು ಅನ್ನುವಂಥದ್ದು ದೊಡ್ಡ ಮಟ್ಟಕ್ಕೆ ಇದೆ. ಏನೇನಾಗಿದೆ ಅನ್ನೋದ್ರ ಅಪ್ಡೇಟ್ ನೋಡ್ತಾ ಹೋಗೋಣ. ಪೊಲೀಸ್ ಠಾಣೆಗೆ ನಟಿ ಕಾವ್ಯ ಗೌಡ ಬಂದಿದ್ದಾರೆ. ಈಗ ಪೊಲೀಸ್ ಠಾಣೆಗೆ ಸದ್ಯ ನಟಿ ಕಾವ್ಯ ಗೌಡ ಬಂದಿದ್ದು, ನನ್ನ ಗಂಡನ ಹಲ್ಲೆ ಮಾತ್ರ ಅಲ್ಲ, ಹತ್ಯೆಗೂ ಪ್ರಯತ್ನ ಪಟ್ರು ಅಂತ ಆಸ್ಪತ್ರೆಯಿಂದ ನೇರವಾಗಿ ಠಾಣೆಗೆ ಬಂದ ಕಾವ್ಯ ಗೌಡ ಮಾಧ್ಯಮಗಳಿಗೆ ಒಂದು ಚಿಕ್ಕದಾಗಿ ಒಂದು ಬೈಟ್ ಕೊಟ್ಟು ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಾರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ. ನನ್ನ ಪ್ರೈವೇಟ್ ಪಾರ್ಟ್ಗಳಿಗೆ ಹೋದ್ರು, ನನ್ನ ಮಗಳ ಕೇರ್ ಟೇಕರ್ನ ಅಸಭ್ಯವಾಗಿ ನಡ್ಕೊಂಡ್ರು ಆಕೆ ವಿರುದ್ಧ, ನನ್ನ ಗಂಡನಿಗೆ ಹಿಂದಿನಿಂದ ಚಾಕು ಹಾಕಕ್ ಬಂದ್ರು. ಓಕೆ, ಈಗ ತಂಗಿಗೆ ಅಕ್ಕ ಕೂಡ ಸಾಥ್ ಕೊಡ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್. ಗಮನಿಸ್ತಾ ಇದ್ದೀರಿ ನಟಿ ಕಾವ್ಯ ಗೌಡ ಅಂಡ್ ಅವ್ರ ಅಕ್ಕ. ಈಗ ತಾನೇ ಹಾಸ್ಪಿಟಲ್ 100% ನಂಗೆ ಮೇಡಮ್ ಏನಿಲ್ಲ ಸ್ಪೇಸ್ ಅಂತ ಕೊಡಿ, ನಾನೇ ಆನ್ಸರ್ ನಿಮ್ಗೆ. ಓಕೆ ಮೇಡಮ್, ಏನಾಯ್ತು ಅನ್ನೋದು ಮೇಡಮ್ ಒಂದ್ ನಿಮಿಷ ಏನಾಯ್ತು ಅಂತ ಹೇಳ್ಬಿಟ್ಟು ಈಗ ತಾನೇ ಹಾಸ್ಪಿಟಲ್ 100% ನಂಗೆ ಮೇಡಮ್ ಏನಿಲ್ಲ ಸ್ಪೇಸ್ ಅಂತ ಕೊಡಿ, ನಾನೇ ಆನ್ಸರ್ ನಿಮ್ಗೆ. ಓಕೆ ಮೇಡಮ್, ಏನಾಯ್ತು ಅನ್ನೋದು ಮೇಡಮ್ ಒಂದ್ ನಿಮಿಷ ಏನಾಯ್ತು ಅಂತ ಹೇಳ್ಬಿಟ್ಟು ನಟಿ ಕಾವ್ಯ ಗೌಡ ಅವರ ಅಕ್ಕನ ಜೊತೆಗೆ ಈಗ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ನಾನು ಈಗ ತಾನೇ ಆಸ್ಪತ್ರೆಯಿಂದ ಬಂದಿದ್ದೀನಿ, ಸ್ವಲ್ಪ ಅಸ್ವಸ್ಥಳಾಗಿದ್ದೀನಿ ಆ್ಯಂಡ್ ಸ್ಟಿಲ್ ನಾನು ಪೊಲೀಸರ ಹತ್ರನೂ ಕೂಡ ಮಾತಾಡಿ ಬಂದ ನಂತರ ಏನಾಗಿದೆ ಅನ್ನೋದನ್ನ ಹೇಳ್ತೀನಿ. ಒಂದು ಪರ್ಸನಲ್ ಸ್ಪೇಸ್ ಕೊಡಿ ನನಗೆ, ಸ್ವಲ್ಪ ಟೈಮ್ ಕೊಡಿ ನನಗೆ, ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಈಗ ಸ್ಟೇಷನ್ಗೆ ಹೊರಟಿದ್ದಾರೆ. ಆಸ್ಪತ್ರೆಯಿಂದ ನೇರವಾಗಿ ಈಗ ಪೊಲೀಸ್ ಸ್ಟೇಷನ್ಗೆ ನಟಿ ಕಾವ್ಯ ಗೌಡ ಮತ್ತು ಅವರ ಅಕ್ಕ ಕೂಡ ಅವರಿಗೆ ಸಾಥ್ ಕೊಡ್ತಾ ಇದ್ದಾರೆ. ಕುಟುಂಬದ ಗುಟ್ಟು ಈಗ ಹಾದಿ ರಟ್ಟಾಗಿದೆ. ವಾರ್ಗಿತ್ಯರ ವಾರ್ ಈ ಹಂತಕ್ಕೆ ಬಂದು ನಿಂತಿದೆ. ಇದೀಗ ಒಟ್ಟಿಗೆ ಈ ವಾಸ ಮಾಡ್ತಾ ಇದ್ರು ಅಂದ್ರೆ, ಈಗ ಮೇನ್ ಡೋರ್ ಒಂದೇ ಅಲ್ಲ ಇವ್ರಗಳ ಮನೆಗೆ. ಅವ್ರ ಅತ್ತೆ ಮಾವ ಒಂದು ಫ್ಲೋರಲ್ಲಿ, ಇವರ ವಾರ್ಗಿತಿ ಮತ್ತು ಅವ್ರ ಗಂಡ ಇನ್ನೊಂದು ಫ್ಲೋರಲ್ಲಿ, ಇವ್ರು ಇನ್ನೊಂದು ಫ್ಲೋರಲ್ಲಿ, ಹಂಗೆ ವಾಸ ಮಾಡ್ತಾ ಇದ್ದವರು. ಬಿಲ್ಡಿಂಗ್ ಒಂದೇ, ಮನೆಗಳು ಬೇರೆ. ಈಗ ತಾನೇ ಹಾಸ್ಪಿಟಲ್ 100% ನಂಗೆ